ಡೆಲ್ಲಿ ಮಂಜು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಟಾಪಿಕ್ ನಟ ದರ್ಶನ್ ಅಲಿಯಾಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ಹೊತ್ತಿರುವಂತಹ ದರ್ಶನ್. ಅರೆ ರೇಣುಕಾಸ್ವಾಮಿ ಕೊಲೆಗೂ ಡೆಲ್ಲಿಗೂ ಸುಪ್ರೀಂ ಕೋರ್ಟ್ಗೂ ಯಾವ ಸಂಬಂಧ ಅಂತೀರಾ? ಇಡೀ ಒಂದು ರೀತಿಯ ಪ್ರಕರಣ ಅಥವಾ ನಟರ ದರ್ಶನ್ ಪರ ಅಭಿಮಾನಿಗಳಿರ್ಬೋದು, ಅಥವಾ ಚಂದನವನದ ಅಭಿಮಾನಿಗಳಿರ್ಬೋದು, ಅಥವಾ ಚಿತ್ರದುರ್ಗ ಜಿಲ್ಲೆಯ ಅಭಿಮಾನಿಗಳಿರ್ಬೋದು, ಎಲ್ಲರೂ ಕೂಡ ದರ್ಶನ್ ಪ್ರಕರಣ, ಕೊಲೆ ಪ್ರಕರಣ ಏನಾಯಿತು ಅನ್ನುವಂತಹ ಒಂದು ಕುತೂಹಲದ ಪ್ರಶ್ನೆಗಾಗಿ ಇಡೀ ಸುಪ್ರೀಂ ಕೋರ್ಟಲ್ಲಿ ಏನೇನು ನಡೀತು ಇವತ್ತು ಅನ್ನುವಂಥದ್ದನ್ನ ಕಿವಿಗೊಟ್ಟು ಕೇಳ್ತಾ ಇದ್ರು. ಇವತ್ತು ಅಂದುಕೊಂಡಂತೆ ದರ್ಶನಿಗೆ ಏನೂ ಆಗಲಿಲ್ಲ ಅಂತ ಅಂದರೂ ಕೂಡ ಇವತ್ತು ಇಡೀ ಪ್ರಕರಣವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ದರ್ಶನ್ಗೆ ಸಿಕ್ಕಿದ್ದು ಇವತ್ತು 2 ಸೋಲು 1 ಗೆಲುವು. ಅಂದರೆ ಅದು ಹೇಗೆ ಗೆಲುವು, ಬೇಲೂ ಕೂಡ ಸಿಗದೆ ಗೆಲುವು ಹೇಗೆ ಆಯಿತು ಅನ್ನೋವಂಥದ್ದನ್ನ ನಿಧಾನವಾಗಿ ಈ ಎಪಿಸೋಡ್ನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಸೋಲೇನು ಅನ್ನುವಂಥದ್ದು. ಅಂದರೆ ಸೋಲೇನು ಅಂತ ಅಂದರೆ ಇವತ್ತು ಅವರು ಇಟ್ಟುಕೊಂಡು ಅರ್ಜಿಯನ್ನು ಸುಪ್ರೀಂ ಕೋರ್ಟಿನ ಮುಂದೆ ಇಟ್ಟಿದ್ರಲ್ಲ, ಆ ಅರ್ಜಿಗೆ ಒಂದು ವಜಾಗೊಂಡಿದ್ದು, ಅಂದರೆ ಬೇಲ್ ಕೊಡ್ತಾರೆ ಅನ್ನುವಂತಹ ಒಂದು ಮನವಿಯೇ ಪೂರ್ತಿಯಾಗಿ ವಜಾಗೊಂಡಿದ್ದು ಒಂದು ಸೋಲಾದರೆ, ಮತ್ತು ಅಟ್ಲೀಸ್ಟ್ ಇದಾದರೂ ಸೋಲಾಯಿತು. ನಾನು ಏನು ಜೈಲಲ್ಲಿ ಇದ್ದೇನಲ್ಲ, ಆ ಜೈಲಿನಲ್ಲಿರುವ ಸೌಕರ್ಯಗಳಾದರೂ ಬದಲಾಗ್ತಾವ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ರು. ಅದರಲ್ಲೂ ಕೂಡ ಸೋಲಾಯಿತು. ಏನು ಸೋಲು ಅಂತ ಅಂದರೆ, ನೀವು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನನ್ನು ಕೊಡಬಹುದು ಆ ಸವಲತ್ತುಗಳನ್ನು ಮಾತ್ರ ಕೊಡಿ ಅಂತ ಇವತ್ತು ಸುಪ್ರೀಂ ಕೋರ್ಟು ನೇರವಾಗಿ ಪರಪ್ನ ಅಗ್ರಹಾರದ ಚೀಫ್ ವಾರ್ಡನಿಗೆ ಅಥವಾ ಮುಖ್ಯಸ್ಥರಿಗೆ ಹೇಳಿರುವಂಥದ್ದು. ಇನ್ನು ಮತ್ತೊಂದು ಸೋಲು ಏನು ಅಂತ ಅಂದ್ರೆ, ಬೇಲೇ ಸಿಗಲಿಲ್ಲ. ಪ್ರಮುಖವಾಗಿ ಬೇರೆ ಬೇರೆ ಕಾರಣಗಳಿಟ್ಟು ಆರೋಪಿಗಳು ಹಲವಾರು ಬಾರಿ ಜೈಲಿಂದ ಹೊರಬರಲಿಕ್ಕೆ ಬೇರೆ ಬೇರೆಯ ಕಾರಣಗಳನ್ನು ಕೊಟ್ಟು ಈ ರೀತಿ ಬೇಲ್ ಮೂವ್ ಮಾಡ್ತಾನೆ ಇರ್ತಾರೆ, ಅರ್ಜಿ ಹಾಕ್ತಾನೆ ಇರ್ತಾರೆ. ಅದು ಸೆಷನ್ಸ್ ನ್ಯಾಯಾಲಯ ಇರ್ಬೋದು, ಅಥವಾ ಹೈಕೋರ್ಟ್ ಇರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಇರ್ಬೋದು. ಅದರಲ್ಲೂ ಕೂಡ ದರ್ಶನ್ ಪ್ರಕರಣ ಇದೆಯಲ್ಲ, ಅದು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಬಂದುಬಿಡ್ತು. ಕಳೆದ ಬಾರಿ ಜೈಲಿಗೆ ಕಳಿಸುವಂಥ ಸಂದರ್ಭದಲ್ಲಿ 1 ವರ್ಷ ಈ ಕಡೆ ತಿರುಗಿ ನೋಡದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಏನು ಕೊಟ್ಟಿತ್ತು ಆದೇಶ, ಅದೇ ಅಂಶಗಳು, ಅಂದರೆ ಈ ಕಳೆದ ಬಾರಿ ಜೈಲಿಗೆ ಹೋಗೋದಕ್ಕೂ ಮುಂಚೆ ಏನು ಸೂಚನೆ ಕೊಟ್ಟಿತ್ತೋ ಆ ಅಂಶಗಳ ಲೋಪಗಳನ್ನು ಹುಡುಕಿ ಇವತ್ತು ಪುನಃ ಸುಪ್ರೀಂ ಕೋರ್ಟಿಗೆ ದರ್ಶನ್ ಬಂದಿದ್ದರು. ಆದರೆ ಅವರಿಗೆ ಜಯ ಸಿಗಲಿಲ್ಲ. ಆದರೆ ಒಂದು ಲಾಭ ಅಥವಾ ಒಂದು ಗೆಲುವು ಅಂತ ನಾನು ಹೇಳಿದೆ. ಏನು ಗೆಲುವದು ಅಂದರೆ, ಒಂದು ರೀತಿಯಲ್ಲಿ ಟ್ರಯಲ್ ಏನು ವಿಳಂಬ ಆಗ್ತಾ ಇದೆ ಅಂತ ಏನು ಆರೋಪವನ್ನು ಹೋರಿಸಿ ಅಥವಾ ಅರ್ಜಿಯಲ್ಲಿ ದಾಖಲು ಮಾಡಿಕೊಂಡು ಬಂದಿದ್ರಲ್ಲ, ಅದು ಸ್ಪೀಡ್ ಟ್ರಯಲ್ ಆಗಲಿಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿದೆ. ಅದು ಒಂದು ಗೆಲುವು ಅಂತ ನಾವು ಹೇಳ್ಬೋದು. ಸೊ ಪ್ರಮುಖವಾಗಿ ಇವತ್ತು ಅರ್ಜಿಯಲ್ಲಿ ಇದ್ದಿದ್ದೇ 2 ವಿಚಾರಗಳು ಅವರ ಅರ್ಜಿಯಲ್ಲಿ, ದರ್ಶನ್ ಅರ್ಜಿಯಲ್ಲಿ. ಒಂದು, ಟ್ರಯಲ್ ವಿಳಂಬ ನಿಧಾನಗತಿಯಲ್ಲಿ ನಡೀತಾ ಇದೆ. ಈ ತನಕವೂ ಕೂಡ ಸಾಕ್ಷಿಗಳ ವಿಚಾರಣೆ ಕೇವಲ 10 ಜನರ ಸಾಕ್ಷಿ ವಿಚಾರಣೆ ಆಗಿದೆ. 272 ಜನ ಸಾಕ್ಷಿಗಳನ್ನು ಏನು ಅಭಿಯೋಜನೆ ಮಾಡಲಾಗಿದೆ. ಆದರೆ ಅದಕ್ಕಿನ್ನೂ ಕೂಡ 10 ಜನ, 7 ತಿಂಗಳಾದರೂ 10 ಜನದ ನಡೆದಿರೋದು. ಅಂದರೆ ಇದೆಲ್ಲ ಮುಗಿಲಿತ್ತು ಯಾವಾಗ, ಅಲ್ಲಿಯವರೆಗೂ ಜೈಲಲ್ಲೇ ಇರಬೇಕಾ ಅನ್ನುವಂಥ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟು ಈ ವಿಳಂಬ ನೀತಿ ಅಥವಾ ವಿಳಂಬವಾದಂತಹ ಅಂಶಗಳನ್ನು ಉಲ್ಲೇಖ ಮಾಡಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು. ಅದೇ ರೀತಿ ಜೈಲಿನಲ್ಲಿರುವಂತಹ ತನಗೆ ಕೊಡಬೇಕಾದ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಅರ್ಜಿಯಲ್ಲಿ ಹಾಕಿದರು. ಆದರೆ ಸುಪ್ರೀಂ ಕೋರ್ಟ್ ಭಾಳ ನೀಟಾಗಿ ಅದನ್ನು ಒಂದು ರೀತಿಯಲ್ಲಿ 2 ಕಡೆಯಿಂದ ವಸ್ತುಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ವರದಿ ಕೊಡಿ ಅಂತ ಕೇಳ್ತು ಕಳೆದ ಬಾರಿ ಅರ್ಜಿ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ. ಆಗ ಅಭಿಯೋಜನಾ ಇಲಾಖೆಗೂ ಮತ್ತು ಏನು ಬಂದಿಖಾನೆ ಇಲಾಖೆಗೂ ಕೂಡ ಸೂಚನೆಗಳನ್ನು ನೀಡಲಾಗಿತ್ತು. ಅದರಂತೆ ವರದಿ ಕೂಡ ಸಲ್ಲಿಕೆ ಆಗಿತ್ತು. ಇವತ್ತು ಆ ವರದಿಯನ್ನು ಇಟ್ಟುಕೊಂಡು ಅನಾಲಿಸಿಸ್ ಮಾಡಿದಂತಹ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನಕ್ಕೆ ಬಂತು. ಅಂದರೆ ಆರಂಭದಲ್ಲೇ ದರ್ಶನ್ ಪರ ವಕೀಲರಾಗಿದ್ದಂತಹ ಮುಕುಲ್ ರೋಹಟಗಿ ಅವರು ವಾದವನ್ನು ಶುರು ಮಾಡ್ತಲೇ ಹೇಳಿದರು, 10 ಜನ ಸ್ವಾಮಿ, ಇಲ್ಲಿವರೆಗೂ 7 ತಿಂಗಳಾಗಿದೆ, ನೀವು ಜೈಲಿನ ಒಳಗಡೆ ಕಳಿಸಿ. ಕಳೆದ ಆಗಸ್ಟ್ 14ರಂದು, ಅಂದರೆ ಸ್ವಾತಂತ್ರ್ಯ ದಿನಾಚರಣೆಗೆ 1 ದಿನ ಮುಂಚೆ ನೀವು ಅವರನ್ನು ಜೈಲಿಗೆ ಕಳಿಸಿದ್ರಿ ಕಳೆದ ವರ್ಷ. ಈಗ 7 ತಿಂಗಳು ಆಗ್ತಾ ಬಂದಿದೆ.
10 ಜನ ಎನ್ಕ್ವೈರಿ ಅಂದರೆ ಸಾಕ್ಷಿಗಳ ವಿಚಾರಣೆ ಆಗಿದೆ. ಉಳಿದವರು ಸಾಕ್ಷಿ ವಿಚಾರಣೆ ಆಗುವುದು ಯಾವಾಗ? ಈ ನಿಧಾನಗತಿಯಲ್ಲಿ ಹೋದರೆ ಇನ್ನೂ ಎಷ್ಟು ದಿನ ಅಥವಾ ಎಷ್ಟು ವರ್ಷ ತಿಂಗಳು ಜೈಲಲ್ಲಿ ಇರಬೇಕಾಗುತ್ತೆ ಅನ್ನುವಂಥ ವಾದವನ್ನು ಮುಂದಿಟ್ಟರು. ಸೊ ಅದಕ್ಕೆ ನ್ಯಾಯಾಲಯ ಅಥವಾ ನ್ಯಾಯಪೀಠ ಏನಿತ್ತು, ಪರ್ದಿವಾಲಾ ಅವರ ನ್ಯಾಯಪೀಠ ಏನು ಹೇಳ್ತು ಅಂದರೆ, ಇಲ್ಲ ಈ ಸಂದರ್ಭದಲ್ಲಿ ನೀವು ಬೇಲ್ ಕೇಳುವುದು ಅಥವಾ ಕೊಡುವುದು ಸೂಕ್ತ ಅಲ್ಲ ಅನ್ನುವಂಥದ್ದು. ಯಾಕಂದರೆ ಇದು ಪೂರ್ತಿಯಾಗಿ ಒಂದು ವ್ಯವಸ್ಥೆಯ ಸುತ್ತು ಆಗಿರುವಂಥ ಒಂದು ಕೆಲಸ. ಹಾಗಾಗಿ ಆ ವ್ಯವಸ್ಥೆಯನ್ನು ಸರ ಮಾಡಿ ನಾವು ನಿಮಗೆ ಕೊಡ್ತೇವೆ, ಅದು ಸ್ಪೀಡಿ ಟ್ರಯಲ್ ಆಗಬಹುದು ಅಥವಾ ಸೌಲಭ್ಯಗಳಿರ್ಬೋದು, ಇದನ್ನು ಸರಿ ಮಾಡಿ ಕೊಡ್ತೇವೆ ಅನ್ನುವಂತಹ ಒಂದು ಪರೋಕ್ಷ ಧಾಟಿಯಲ್ಲಿ ಅಥವಾ ಪರೋಕ್ಷವಾಗಿ ಉತ್ತರವನ್ನು ನ್ಯಾಯಪೀಠ ಕೊಡ್ತು. ಅದರಂತೆ ಮುಂದುವರಿಸಿದ್ರು. ಏನಾಗಿತ್ತು ಅನ್ನುವಂಥದ್ದನ್ನ ಈ ಕಡೆ ಸೈಡಿಂದಲೂ ಕೂಡ ಕೇಳಿದರು. ಸಿದ್ಧಾರ್ಥ್ ಲೂಥ್ರಾ ಅವರು ಕರ್ನಾಟಕ ಸರ್ಕಾರ ಅಥವಾ ಬೆಂಗಳೂರು ಪೊಲೀಸರವರ ಪರವಾಗಿ ಹಾಜರಾಗಿದ್ದರು. ಕಳೆದ ಬಾರಿ ಸಿದ್ಧಾರ್ಥ್ ಲೂಥ್ರಾ ಹಿರಿಯ ನ್ಯಾಯವಾದಿ ದರ್ಶನ್ ಜೈಲಿಗೆ ಹೋಗಲಿಕ್ಕೆ ಕಳೆದ ಬಾರಿ ಏನು ಆಗಸ್ಟ್ನಲ್ಲಿ ಹೋದ್ರಲ್ಲ, ಆ ಸಂದರ್ಭದಲ್ಲಿ ಇದೇ ಸಿದ್ಧಾರ್ಥ್ ಲೂಥ್ರಾ ಅವರು ವಾದ ಮಂಡಿಸಿ ಜೈಲಿಗೆ ಹೋಗುವಂತೆ ನೋಡಿಕೊಂಡಿದ್ರು. ಈಗ ಪುನಃ ಅವರೇ ಅಪಿಯರ್ ಆಗ್ತಾ ಇರುವಂಥದ್ದು ಒಂದು ರೀತಿ ಎಲ್ಲರಿಗೂ ಕೂಡ ಏನು ರೇಣುಕಾ ಸ್ವಾಮಿ ಕುಟುಂಬ ಸದಸ್ಯರಿಗೂ ಕೂಡ ಅವರೇ ಅಪಿಯರ್ ಆಗ್ತಾ ಇದ್ದಾರೆ. ಪುನಃ ಇವತ್ತು ಏನೂ ಆಗಲ್ಲ ಅನ್ನುವಂತಹ ಒಂದು ಧೈರ್ಯವನ್ನು ಕೂಡ ತುಂಬಿದ ರೀತಿಯಲ್ಲಿ ಸರ್ಕಾರ ಈ ಬಾರಿಯೂ ಕೂಡ ಅವರನ್ನೇ ನೇಮಕ ಮಾಡಿಕೊಳ್ತು. ಹಾಗಾಗಿ ಇಡೀ ಪ್ರಕರಣ ಅವರಿಗೆ ಗೊತ್ತಿತ್ತು, ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದರು. ಯಾಕೆ ತಡ ಆಯಿತು ಅನ್ನೋವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳಿದರು. ಈ ವಿಲೇವಾರಿ ತಡ ಆಗಲಿಕ್ಕೆ ಅಥವಾ ಸ್ಪೀಡಾಗಿ ನಡೆದೇ ಇರುವ ಕಾರಣಕ್ಕೆ ಬೆಂಗಳೂರು ಪೊಲೀಸರು ಹೇಳಿದ ಅಂಶಗಳನ್ನು ಮತ್ತು ಅಭಿಯೋಜನೆ ಇಲಾಖೆ ಕೊಟ್ಟಂಥ ಎಲ್ಲ ಅಂಶಗಳನ್ನು ಅವರು ಪೀಠದ ಮುಂದೆ ಇಟ್ಟರು. ಇಲ್ಲಿಯ ತನಕವೂ ಕೂಡ ಸುಮಾರು ಅರ್ಜಿಗಳನ್ನು, ಅಂದರೆ ಆರೋಪಿ ದರ್ಶನ್ ಮತ್ತು ಅವರ ಗ್ಯಾಂಗು ಬೇರೆ ಬೇರೆ ರೀತಿಯ ಅರ್ಜಿಗಳನ್ನು ಹಾಕ್ಕೊಂಡು ಬಂದಿದೆ. ಈ ರೀತಿ ಅರ್ಜಿಗಳನ್ನು ಹಾಕಲಿಕ್ಕೆ ಅವರು ಸ್ವತಂತ್ರರಿರ್ತಾರೆ, ವಿಚಾರಣೆ ನಡೆಸಲಿಕ್ಕೆ ವಕೀಲರು ಕೂಡ ಸ್ವತಂತ್ರರಿರ್ತಾರೆ. ಹಾಗಾಗಿ ಅವರು ಹಾಕಬಹುದು. ಅದು ವಿಲೇವಾರಿ ಮಾಡುವಂಥದ್ದು ನ್ಯಾಯಾಧೀಶರ ಅಥವಾ ನ್ಯಾಯಪೀಠದ ಅಥವಾ ಸೆಷನ್ ಕೋರ್ಟಿನ ಧರ್ಮವೂ ಕೂಡ ಆಗಿರುತ್ತೆ ಅನ್ನುವಂಥ ಅಭಿಪ್ರಾಯ ಸುಪ್ರೀಂ ಕೋರ್ಟ್ ಪಡ್ತು. ಹಾಗಾಗಿ ಈ ತಡ ಆಗಲಿಕ್ಕೆ ಅವರು ಸುಮಾರು 5 ರಿಂದ 6 ಅರ್ಜಿಗಳನ್ನು ಹಾಕ್ಕೊಂಡ್ರು. ಒಂದೊಂದು ಅರ್ಜಿಯೂ ಅಂತ ಅಂದರೂ ಕೂಡ ಕನಿಷ್ಠ 2 ಸೈಡ್ ವಾದ ಕೇಳಲಿಕ್ಕೆ ಮತ್ತು ಅದಕ್ಕೊಂದು ತೀರ್ಪು ಬರೀಲಿಕ್ಕೆ 20 ದಿನವಾದರೂ ಬೇಕು. ನವಂಬರ್ನಲ್ಲಿ ಎಲ್ಲವೂ ಸೇರಿ ಚಾರ್ಜ್ ಫ್ರೇಮ್ ಆಗಲಿಕ್ಕೆ, ಇಡೀ ಪ್ರಕರಣದ ಚಾರ್ಜ್ ಫ್ರೇಮ್ ಆಗಿದ್ದು ಕಳೆದ ನವಂಬರ್ನಲ್ಲಿ. ನೀವು ಆಗಸ್ಟ್ನಲ್ಲಿ ಒಳಗಡೆ ಕಳಿಸಿದ್ರು ಕೂಡ ಕಳೆದ ನವಂಬರ್ನಲ್ಲಿ ಚಾರ್ಜಸ್ ಫ್ರೇಮ್ ಆಯಿತು. ಅಲ್ಲಿಂದ ಟ್ರಯಲ್ ಶುರುವಾಯಿತು. ಅಷ್ಟಕ್ಕೂ ನಡುವೆ ಒಂದಷ್ಟು ಅರ್ಜಿಗಳನ್ನು ಹಾಕಿದರು, ಅದರ ಇತ್ಯರ್ಥ ಆಯಿತು. ಅದಾದ ನಂತರ ನಾವು 10 ಜನರ ಪ್ರಮುಖ ಸಾಕ್ಷಿಗಳನ್ನು ನಾವು ವಿಚಾರಣೆಗೆ ಒಳಪಡಿಸಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತು. ಸೊ ಆ ಸಂದರ್ಭದಲ್ಲಿ ಹೇಳ್ತು, ಈ ಸಾಕ್ಷಿಗಳನ್ನು ಮತ್ತಷ್ಟು ಲೀಸ್ಟು ನೀವು ಹೇಳ್ತಾ ಇದ್ದೀವಿ ಅಂದರೆ ನ್ಯಾಯಪೀಠ ನೇರವಾಗಿ ಅಭಿಯೋಜನೆ ಇಲಾಖೆಗೆ ಹೇಳ್ತು ಮತ್ತು ಬೆಂಗಳೂರು ಪೊಲೀಸ್ನವ್ರಿಗೂ ಕೂಡ ಹೇಳ್ತು. ಯಾಕಂದರೆ 272ರಲ್ಲಿ 10 ಜನ ಹೋದರೆ ಇನ್ನು 262 ಉಳಿತಾರೆ. ಅವ್ರದ್ದೆಲ್ಲ ಯಾವಾಗ ಮುಗಿಸ್ತೀರಾ ಅನ್ನುವಂಥ ಪ್ರಶ್ನೆಗೆ ಬೆಂಗಳೂರು ಪೊಲೀಸಿನವರ ಪರವಾಗಿ ಹಾಜರಾಗಿದ್ದಂಥ ವಕೀಲರಾದಂಥ ಲೂಥ್ರಾ ಅವರು ವಿವರಣೆ ಕೊಟ್ಟರು. ಇದರಲ್ಲಿ ಪ್ರಮುಖವಾಗಿ ನಮಗೆ ಬೇಕಾಗಿರುವಂಥದ್ದು 60 ಜನರ ಸಾಕ್ಷಿಗಳು. ಅವರು ವೈಟಲ್ ವಿಟ್ನೆಸ್ ಅಂತ ನಾವೇನು ಹೇಳ್ತೀವಿ, ಅವರನ್ನು ಮಾಡಿದರೆ ಸಾಕು. ಅವರಿಂದನೂ ಅಷ್ಟು ಮಾಹಿತಿ ಸಂಗ್ರಹ ಆಗುತ್ತೆ. ಯಾಕಂದರೆ ಈ ಪ್ರಕರಣದ ಏನು ಕ್ರೌರ್ಯ ಅಥವಾ ಹಿಂಸೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದನ್ನು ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ನ್ಯಾಯಪೀಠ ಹೇಳ್ತು, 1 ವರ್ಷ ಅವಧಿಯನ್ನು ನಾವು ಕೊಡ್ಬೋದು, ಈ ಉಳಿದಂಥವ್ರನ್ನ 60 ಜನರನ್ನಾದರೂ ನೀವು ಕಂಪ್ಲೀಟ್ ಮಾಡಲಿಕ್ಕೆ 1 ವರ್ಷ ಬೇಕಾಗುತ್ತೆ ಅಂತ ಅಂದ ಕೂಡಲೇ ಅವಾಗ ದರ್ಶನ್ ಪರ ವಕೀಲರು ಮುಕುಲ್ ರೋಹಟಗಿ ಅವರು ಏನೋ ಇಂಟರ್ಫಿಯರ್ ಆಗಿ, ಇಲ್ಲ ಅಷ್ಟೊಂದು ತಿಂಗಳು 1 ವರ್ಷ ಎಲ್ಲ ಕೊಡಬೇಡಿ, ಸಾಕು ಒಂದು ಕನಿಷ್ಠ ಅಂತ ಅಂದರೂ 5-6 ತಿಂಗಳಲ್ಲಿ ಮುಗಿಸ್ಲಿಕ್ಕೆ ಹೇಳಿ ಅಂತ ವಾದವನ್ನು ಕೂಡ ಮುಂದಿಟ್ಟರು. ಆದರೆ ನ್ಯಾಯಪೀಠಕ್ಕೆ ಹೇಳ್ತು, ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇನ್ನೂ 50 ಜನರ ಟ್ರಯಲ್ ಆಗಬೇಕಾಗಿರುತ್ತೆ, ಸಾಕ್ಷ್ಯಗಳ ವಿಚಾರಣೆ ಆಗಬೇಕಾಗುತ್ತೆ. ಹಾಗಾಗಿ ಸಮಯ ಅಗತ್ಯತೆ ಇದೆ ಅನ್ನುವಂಥದ್ದನ್ನ ಒಂದು ನ್ಯಾಯಪೀಠಕ್ಕೆ ಕನ್ವಿನ್ಸ್ ಆಯಿತು. ನ್ಯಾಯಪೀಠವೂ ಕೂಡ ಅದನ್ನೇ ಹೇಳ್ತು. ಸೊ ಹೀಗೆ ಮುಂದುವರೆದಂಥ ವಾದ ಪ್ರತಿವಾದ ಮುಂದುವರಿತಾನೇ ಹೋಯಿತು. ಅವರು ಕೂಡ ವಿವರಣೆಯನ್ನು ಕೊಡ್ತಾಯಿದ್ರು. ಆದರೆ ಇವತ್ತು ಪೀಠ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಕೆಲಸ ಆಯಿತು. ಒಂದು, ಏನು ದರ್ಶನ್ ಅರ್ಜಿಯಲ್ಲಿ ಆರೋಪ ಮಾಡಿದರು, ನಿಧಾನಗತಿಯಲ್ಲಿ ನಡೀತಾ ಇದೆ, ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದನ್ನ ಒಂದು ಹಂತದಲ್ಲಿ ಇವೆಲ್ಲ ಡಾಕ್ಯುಮೆಂಟ್ಸನ್ನು ಅಥವಾ ಸಬ್ಮಿಷನ್ಸನ್ನು ನೋಡಿದ ನ್ಯಾಯಪೀಠಕ್ಕೂ ಕೂಡ ವಿಳಂಬ ಆಗಿದೆ ಅನ್ನುವಂಥದ್ದು ಮನವರಿಕೆ ಆಯಿತು. ಆ ಸಂದರ್ಭದಲ್ಲಿ ನ್ಯಾಯಪೀಠ ಒಂದು ಮಾತು ಹೇಳ್ತು, ನೀವು ಈ ಟ್ರಯಲನ್ನು ಮತ್ತಷ್ಟು ಫಾಸ್ಟಾಗಿ ಮಾಡಬೇಕಾಗತ್ತೆ. ಜೊತೆಗೆ ಅಗತ್ಯ ಆದಾಗ, ಅಂದರೆ
ಪ್ರತಿ ದಿನವೂ ಡೇ ಬೈ ಡೇ ನೀವು ಟ್ರಯಲ್ ನಡೆಸದೇ ಹೋದರೆ ಇವೆಲ್ಲವೂ ಕೂಡ ವಿಚಾರಣೆ ಮುಗಿಯೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಡೈರೆಕ್ಷನ್ ಕೂಡ ಕೊಡ್ತು. ಡೇ ಬೈ ಡೇ ನೀವು ಟ್ರಯಲ್ ಮಾಡಿ ಅನ್ನುವಂಥದ್ದು ಸೆಷನ್ ನ್ಯಾಯಾಲಯಕ್ಕೆ. ಸೊ ಅದಾದ ನಂತರ ನ್ಯಾಯಾಲಯವೇ ಅಲ್ಲಿ ಸ್ಪೆಷಲ್ ಇದಕ್ಕೋಸ್ಕರ ಡೆಸಿಗ್ನೇಟೆಡ್ ಕೋರ್ಟ್ ಅಂತ CCH 57 ಅನ್ನುವಂಥ ಡೆಸಿಗ್ನೇಟೆಡ್ ಕೋರ್ಟ್ ಇದೆ ಸ್ವಾಮಿ. ಆದರೆ ಅದರಲ್ಲಿ ನ್ಯಾಯಾಧೀಶರೇ ಇಲ್ಲ, ಅದನ್ನು ಇನ್ಚಾರ್ಜ್ ಕೋರ್ಟಿಗೆ ಕೊಟ್ಟಿದ್ದಾರೆ. 56 CCH 56 ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಅಂಶವನ್ನು ಕೂಡ ಮುಕುಲ್ ರೋಹಟಗಿ ಅವರು ನ್ಯಾಯಪೀಠದ ಗಮನಕ್ಕೆ ತಂದರು. ಆ ಸಂದರ್ಭದಲ್ಲಿ ಕೂಡಲೇ ಕರ್ನಾಟಕದ ಹೈಕೋರ್ಟಿಗೆ ಒಂದು ಡೈರೆಕ್ಷನನ್ನು ಕೊಟ್ಟು ಆಡಳಿತಾತ್ಮಕವಾಗಿ ನೀವೇನನ್ನು ಮಾಡಬೇಕೋ ಇದನ್ನು ಮಾಡಿ ಅನ್ನುವಂಥ ಒಂದು ನಿರ್ದೇಶನವನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ದರ್ಶನ್ ಅರ್ಜಿಯ ಮೊದಲ ಆರೋಪಕ್ಕೆ ಒಂದು ಸಲ್ಯೂಷನನ್ನು ಇವತ್ತು ಕೊಡ್ತು. ಸ್ಪೀಡ್ ಆಗಬೇಕು ಟ್ರಯಲ್ಲು ಅನ್ನುವಂಥದ್ದನ್ನ ಹೇಳ್ತು. ಅದೆಲ್ಲವನ್ನು ಹೇಳಿದ ಮೇಲೆ ಪ್ರಮುಖವಾಗಿ ಇದ್ದಿದ್ದೇ ಅದು. ಈ ಆರೋಪದ ಮೇಲೆಯೇ ಅವರು ಇವತ್ತು ಬೇಲ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಬೇಲ್ ನಿರಾಕರಣೆ ಮಾಡಿ ಒಂದನ್ನು ಷರತ್ತನ್ನು ಹೇಳ್ತು, ನೀವು ಈ 60 ಸಾಕ್ಷಿಗಳ ವಿಚಾರಣೆ ಏನಿದೆ ಇವತ್ತಿನಿಂದ 1 ವರ್ಷದ ಸಮಯವನ್ನು ನಾವು ಕೊಡ್ತೇವೆ. ಡೇ ಬೈ ಡೇ ಟ್ರಯಲ್ ಮಾಡಿ ಅದನ್ನು ಮುಗಿಸಿ, ಅಷ್ಟರ ಒಳಗಾಗಿಯೂ ಕೂಡ ಗಣನೀಯವಾಗಿ ಏನಾದರೂ ಪ್ರಗತಿ ಕಂಡಿಲ್ಲ ಅಂದರೆ ಕೇಸಿನ ಇದರಲ್ಲಿ ನಿಧಾನಗತಿ ಇನ್ನೂ ಕೂಡ ಮುಂದುವರೆದಿತ್ತು ಅಂದರೆ 1 ವರ್ಷದ ನಂತರ ದರ್ಶನ್ ಬೇಲ್ ಅರ್ಜಿ ಹಾಕಲಿಕ್ಕೆ ಸೆಷನ್ಸ್ ಕೋರ್ಟಿನಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಒಂದು ಹೇಳ್ತು. ಇದು ಒಂದು ಸಣ್ಣ ಆಶಾಕಿರಣ. 1 ವರ್ಷ ಆದಮೇಲೆ ಆದರೂ ನಾನು ಬೇಲ್ಗೆ ಅರ್ಜಿ ಹಾಕ್ಬೋದಲ್ಲಪ್ಪ ಅನ್ನುವಂತಹ ಒಂದು ಆಶಾಕಿರಣ ಸಣ್ಣದಾಗಿ ಅವರಿಗೆ ಕಾಣಿಸ್ತು 1 ವರ್ಷದ ತನಕ. ಆ ತನಕವೂ ಕೂಡ ಬೇಲ್ ಅರ್ಜಿಗೆ ಹಾಕಲಿಕ್ಕೆ ಆಗೋದಿಲ್ಲ ಅನ್ನೋದು. ಯಾಕಂದರೆ ಸುಪ್ರೀಂ ಕೋರ್ಟಿನ ಪ್ರತಿ ಒಂದೊಂದು ಮಾರ್ಗದರ್ಶಿ ಸೂತ್ರವನ್ನು ಕೂಡ ಸೆಷನ್ಸ್ ನ್ಯಾಯಾಲಯ ಇರ್ಬೋದು, ಹೈಕೋರ್ಟ್ಗಳಿರ್ಬೋದು ಫಾಲೋ ಮಾಡ್ತಾನೆ ಇರ್ತವೆ. ಹಾಗಾಗಿ 1 ವರ್ಷದ ನಂತರ ಇದು ಏನಾದರೂ ಇದೇ ರೀತಿ ನಡೀತು ಅಂದರೆ ಆವಾಗ ನೀವು ಎಲಿಜಿಬಲ್ ಹಾಕಲಿಕ್ಕೆ ಅದೇ ಸೆಷನ್ ಕೋರ್ಟಲ್ಲಿ ನೀವು ಹಾಕಿ ಅನ್ನುವಂಥದ್ದನ್ನ ಕೂಡ ಹೇಳ್ತು. ಮತ್ತು ಅಲ್ಲಿದ್ದಂಥ ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೂ ಕೂಡ ಒಂದು ಡೈರೆಕ್ಷನನ್ನು ಕೊಡ್ತು. ಜಡ್ಜನ್ನು ನೇಮಕ ಮಾಡೋದಿರ್ಬೋದು ಅಥವಾ ಸ್ಪೀಡಿ ಟ್ರಯಲ್ಗೆ ಏನು ಬೇಕೋ ಅಗತ್ಯ ಕ್ರಮಗಳನ್ನು ಇರುವಂಥದ್ದಿರ್ಬೋದು, ಅದೇ ರೀತಿ ಪೊಲೀಸರ ಕೋಆಪರೇಷನ್ ಇರ್ಬೋದು, ಎಲ್ಲವನ್ನು ಕೂಡ ನೀವು ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತು. ಇನ್ನೊಂದು ಅಂಶ, ಪ್ರಮುಖ ಅಂಶ ಏನು ಅಂತಂದರೆ ಇವತ್ತೇನಾದರೂ ಬೇಲ್ ಮಂಜೂರಾಗಿದ್ದರೆ ಅದು ಕೂಡ ಆಗಲಿ ಅನ್ನುವಂಥದ್ದು. ಏನು ಅದು ಅಂದರೆ ಈಗ ದರ್ಶನ್ ಇರುವಂತಹ ಪರಪ್ಪನ ಅಗ್ರಹಾರದ ಜೈಲ್ ಯಾವ ಸ್ಥಿತಿಯಲ್ಲಿದೆ, ಆ ಜೈಲಿನಲ್ಲಿ ದರ್ಶನ್ ಅವರ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಒಂದು ವಿವರಣೆಯನ್ನು ಕೊಡುವಂಥ ಪ್ರಯತ್ನ ತಮ್ಮ ಅರ್ಜಿಯ ಮೂಲಕ ಮಾಡಿದರು. ಆದರೆ ಅದು ಕೂಡ ಸಕ್ಸಸ್ ಆಗಲಿಲ್ಲ. ಏನು ಅದರಲ್ಲಿ ಹೇಳಿದರು, ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಪಟ್ಟ ಹಾಗೆ ಅಂತ ಅಂದರೆ ಒಂದು ರೀತಿಯ ಕ್ವಾರಂಟೈನ್ ಸೆಲ್ ಮಾದರಿಯಲ್ಲಿ ಇದೆ, ನಾನು ಬೇರೆಯವರ ಜೊತೆಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಆರೋಪವನ್ನು ಅರ್ಜಿಯಲ್ಲಿ ಹೊರಿಸಿದರು. ಕ್ವಾರಂಟೈನ್ ಅನ್ನುವಂಥ ಪದ ನೀವು ಬಹುಶಃ ಕೇಳಿರ್ತೀರಿ, ಏನು ಕೊರೋನಾ ಸಂದರ್ಭದಲ್ಲಿ ಕೇಳಿ ಬಂದಂತಹ ಒಂದು ಪದ. ಸೊ ಅದಕ್ಕೆ ವಿವರಣೆಯನ್ನು ಕೊಡಬೇಕಾದರೂ ಕೂಡ ಸಿದ್ಧಾರ್ಥ್ ಲೂಥ್ರಾ ಅವರು ಒಂದು ವಿವರಣೆಯನ್ನು ಕೊಟ್ಟರು. ಸ್ವಾಮಿ, ಈ ಒಂದು ಪದ ಅಥವಾ ಕ್ವಾರಂಟೈನ್ ಸೆಲ್ ಅಂತ ಏನು ಹೇಳ್ತಾ ಇದ್ದಾರೆ ಆರೋಪಿ ಹೇಳುವಂತಹ ಇದರಲ್ಲಿ, ಅದು ಕೊರೋನಾ ಸಂದರ್ಭದಲ್ಲಿ ರೋಗಗ್ರಸ್ತರು ಯಾರ್ಯಾರು ಆಗಿದ್ರು ಅವ್ರನ್ನೆಲ್ಲ ಇಡಲಿಕ್ಕೆ ಅಂತ ಒಂದು ಕ್ವಾರಂಟೈನ್ ಸೆಲ್ ಅಂತ ಮಾಡಲಾಗಿತ್ತು. ದರ್ಶನ್ ಪ್ರಸ್ತುತ ಇರುವ ಸೆಲ್ಲು ಅದೇ ಆಗಿತ್ತು ಆವತ್ತಿನ ಕಾಲಕ್ಕೆ ಅನ್ನುವಂಥ ವಿವರಣೆಯನ್ನು ಕೊಟ್ಟರು. ಸೊ ಅವರಿಗೆ ಆ ಸಂದರ್ಭದಲ್ಲಿ ನ್ಯಾಯಪೀಠವೂ ಕೂಡ ಹೇಳ್ತು, ಈ ಕ್ವಾರಂಟೈನ್ ಸೆಲ್ ಬಗ್ಗೆ ನಾನು ಮುಂದುವರೆದು ಹೋಗೋದಿಲ್ಲ ಚರ್ಚೆಗೆ, ಇದನ್ನು ಇಲ್ಲಿಗೆ ಬಿಡೋಣ. ಮತ್ತು ಅದರ ಆದ ನಂತರ ಯಾರಿಗೂ ಜೊತೆ ಮಾತನಾಡಲಿಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ನಾನೊಂದು ರೀತಿಯಲ್ಲಿ ಕ್ವಾರಂಟೈನ್ ಅಂದರೆ ಸಾಮಾನ್ಯಕ್ಕೆ ಒಬ್ಬರೇ ಇರ್ತಾರೆ, ಅದರ ಅರ್ಥ, ಆ ಪದದ ಅರ್ಥನೇ ಹಂಗೆ ಇರುತ್ತೆ, ಆ ಒಬ್ಬರೇ ಇರುವಂಥದ್ದು ಅನ್ನುವಂಥದ್ದನ್ನೇ ಸೂಚಿಸುತ್ತೆ ಆ ಪದ. ಸೊ ಅದೇ ರೀತಿಯಲ್ಲಿ ಯಾರ ಜೊತೆ ಮಾತನಾಡಲಿಕ್ಕೂ ಅವಕಾಶ ಕೊಡ್ತಾ ಇಲ್ಲ ಅಂತ ಏನು ಆರೋಪ ಮಾಡಿದರು, ಅದಕ್ಕೆ ಉತ್ತರ ಕೊಡ್ತಾ ಲೂಥ್ರಾ ಅವ್ರು ಹೇಳಿದರು, ಸ್ವಾಮಿ, ಅವರು ಬೇರೆಯವರ ಜೊತೆ ಮಾತನಾಡ್ತಾ ಆರಾಮಾಗಿ ಇರುವಂತಹ ಫೋಟೋಗಳು ಕೂಡ ನನ್ನ ಹತ್ರ ಇದ್ದಾವೆ ಅನ್ನುವಂಥದ್ದನ್ನ ನ್ಯಾಯಪೀಠದ ಗಮನಕ್ಕೆ ತಂದರು. ಆಗ ನ್ಯಾಯಪೀಠ ಹೇಳ್ತು, ಹಾಗಾಗಿ ನಾನು ಕ್ವಾರಂಟೈನ್ ವಿಚಾರಕ್ಕೆ ನಾನು ಹೋಗೋದಿಲ್ಲ, ಆದರೆ ಜೈಲು ಅಧಿಕಾರಿಗಳಿಗೆ, ಮುಖ್ಯಸ್ಥರುಗಳಿಗೆ ನಾನು ಒಂದು ಡೈರೆಕ್ಷನನ್ನು ಕೊಡ್ತೇನೆ. ಅದು ಏನಪ್ಪ ಅಂತ ಅಂದರೆ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ವಿಚಾರಣಾಧೀನ ಕೈದಿಗಳಿಗೆ ಯಾವ ಮೂಲ ಸೌಲಭ್ಯಗಳನ್ನು ನೀಡಬೇಕು ಅಂತ ಇದೆಯೋ ಆ ಎಲ್ಲ ಮೂಲ ಸೌಲಭ್ಯಗಳನ್ನು ಕೂಡ ದರ್ಶನ್ಗೆ ಒದಗಿಸಬೇಕು ನೀವು
ಇದನ್ನು ಖಾತ್ರಿಪಡಿಸಬೇಕು ಅನ್ನುವಂಥದ್ದು ಕೂಡ ಹೇಳಲಾಗಿತ್ತು. ಅವರು ಫೈಲ್ ಮಾಡಿದ್ದಂತಹ ವರದಿಯಲ್ಲೂ ಕೂಡ ಇವೆಲ್ಲವನ್ನು ಹೇಳಲಾಗಿದೆ. ನಾವು ಯಾವ್ಯಾವ ರೀತಿ ನೋಡ್ಕೊಂಡಿದ್ದೇವೆ, ಅವರಿಗೆ ಬಟ್ಟೆ ಕೊಡೋದಿರ್ಬೋದು ಅಥವಾ ಅವರ ಫ್ಯಾಮಿಲಿ ಸದಸ್ಯರು ಬಂದಂಥ ಸಂದರ್ಭದಲ್ಲಿ ಭೇಟಿಗೆ ಅವಕಾಶ ಕೊಟ್ಟಿರುವಂಥದ್ದಿರ್ಬೋದು, ಜೈಲ್ ಮ್ಯಾನ್ಯುಯಲ್ ಪ್ರಕಾರವೇ ಎಲ್ಲವನ್ನು ಕೂಡ ಮಾಡಿದ್ದೇವೆ ಅನ್ನೋದನ್ನ ಹೇಳಿತ್ತು. ಯಾಕೆ ಅಂದರೆ ಈಗ ಆಲ್ರೆಡಿ ಜೈಲು ಅಧಿಕಾರಿಗಳಿಗೆ ಒಂದು ಕಹಿ ಅನುಭವ ಕೂಡ ಆಗಿತ್ತು. ಒಂದು ಅಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಫೋಟೋ ವಿಡಿಯೋಗಳೆಲ್ಲ ಲೀಕ್ ಆಗಿ ಅದು ಒಂದು ಪ್ರಕರಣ ಆಗಿ ಈಗ ನಡೀತಾ ಇದೆಯಲ್ಲ. ಸೊ ಇಂಥ ಹೊತ್ತಲ್ಲಿ ಅದನ್ನು ಹೇಳುವಂತಹ ಪ್ರಯತ್ನವೂ ಕೂಡ ಆಗಿತ್ತು. ಜೈಲು ಅಧಿಕಾರಿಗಳು ಈ ವಿಚಾರದಲ್ಲಿ ಭಾಳ ಸ್ಟ್ರಿಕ್ಟಾಗಿ ಏನಾಗಿದೆ ಅನ್ನುವಂಥದ್ದನ್ನು ಆ ಒಂದು ವಿವರಣೆಯಲ್ಲಿ ಹೇಳಿದರು. ಅದೇ ವಿಚಾರವನ್ನು ನ್ಯಾಯಪೀಠದ ಗಮನಕ್ಕೂ ಕೂಡ ತಂದರು. ಹಾಗಾಗಿ ಇವತ್ತು ಪ್ರಕರಣವನ್ನು ಪೂರ್ತಿಯಾಗಿ ಏನು ಅವಲೋಕನ ಮಾಡಿದಂತಹ ನ್ಯಾಯಪೀಠ, ಪರ್ದಿವಾಲ್ ಅವರ ನೇತೃತ್ವದ ನ್ಯಾಯಪೀಠ ಪೂರ್ತಿಯಾಗಿ ಈ ಬೇಲ್ ಅರ್ಜಿಯನ್ನು ವಜಾ ಮಾಡುವ ಮೂಲಕ ಒಂದು ರೀತಿಯಲ್ಲಿ ದರ್ಶನ್ಗೆ ಹಿನ್ನಡೆ ಆಯಿತು ಅಂತ ಅಂದರೂ ಕೂಡ ಈ ಸಂದರ್ಭದಲ್ಲಿ ಬೇಲ್ ಕೊಡೋದು ಸರಿಯಲ್ಲ ಅನ್ನುವಂಥದ್ದು ಕೂಡ ನ್ಯಾಯಪೀಠ ಹೇಳ್ತು. ಸೊ ಒಂದು ರೀತಿ ಏನು ಅರ್ಜಿ ವಜಾ ಆಯಿತು, ಆದರೆ ಸ್ಪೀಡಿ ಟ್ರಯಲ್ಗೆ ಅವಕಾಶ ಸಿಕ್ತು. ಇದರಲ್ಲಿ ಒಂದು ಸಣ್ಣ ಗೆಲುವಾಯಿತು ದರ್ಶನ್ಗೆ ಇವತ್ತು ಅರ್ಜಿ ಹಾಕ್ಕೊಂಡಿದ್ದರಿಂದ ಅಂತ ಮಾತ್ರ ನಾವು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.